ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯ, ಸಂತಾನದ ಭಾಗ್ಯ ಮತ್ತು ಆರೋಗ್ಯದ ಭಾಗ್ಯ ಸಿಗುತ್ತಾ ಇರುವಂತಹ ರಾಶಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ವಿವಾಹ, ಸಂತಾನ, ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಮತ್ತು ವಿವಾಹದ ಪ್ರಾಪ್ತಿ ಉಂಟಾಗಬೇಕು. ಅದಕ್ಕೆ ಪ್ರಮುಖವಾಗಿ ಗುರುವಿನ ಬಲ ಕಾರಣವಾಗ್ತದೆ. ಹಾಗಾಗಿ 2026 ಜೂನ್ 1ನೇ ತಾರೀಕಿನ ರಾತ್ರಿ, ಜೂನ್ 2ನೇ ತಾರೀಕಿನ ಬೆಳಗ್ಗಿನ ಜಾವಕ್ಕೆ ಏನು ಗುರು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರತಕ್ಕಂತಹ ಕರ್ಕಾಟಕ ರಾಶಿಗೆ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಾ ಇರತಕ್ಕಂತಹ ಶುಭ ಸಂದರ್ಭದಲ್ಲಿ ವಿವಾಹಕ್ಕೆ ಸಿದ್ಧವಾಗ್ತಾ ಇರತಕ್ಕಂತಹ ರಾಶಿಗಳು ಯಾವ್ದ್ಯಾವ್ದಪ್ಪ ಅಂತ ನೋಡೋದಕ್ಕಾಯ್ತು ಅಂದ್ರೆ, ಮೊದಲನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೇರವಾಗಿ ನಿಮ್ಮ ಸಪ್ತಮ ಸ್ಥಾನದ ಮೇಲೆ ಉಚ್ಚ ಗುರುವಿನ ಪ್ರಭಾವವು ಬೀರೋದ್ರಿಂದ ವಿವಾಹ ಪ್ರಾಪ್ತಿಯ ಯೋಗ. ತುಂಬಾ ದಿವಸಗಳಿಂದ ಒದ್ದಾಡ್ತಾ ಇದ್ದಂಥವ್ರಿಗೆ ವಿವಾಹ ಭಾಗ್ಯ ಯೋಗ ಶುರುವಾಗ್ತದೆ. ಅದಾದ ನಂತರ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಸಹ ಉಚ್ಚ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಸ್ಥಾನದ ಮೇಲೆ ಬೀಳೋದ್ರಿಂದ ವೈವಾಹಿಕ ಜೀವನಕ್ಕೆ ಮತ್ತು ವೈವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳಿದ್ರೆ ನಿವಾರಣೆ ಆಗತ್ತೆ. ಮದುವೆ, ಕಂಕಣ ಬಲದ ಯೋಗ ಪ್ರಾಪ್ತಿಯಾಗತ್ತೆ. ಅದೇ ರೀತಿಯಾಗಿ ಮುಂದಿನದ್ದು ಯಾವ ರಾಶಿಯವರಿಗೆ ಕಂಕಣ ಬಲ ಮತ್ತು ಗುರುವಿನ ಅನುಗ್ರಹದಿಂದ ವಿವಾಹ ಯೋಗ ನಡೆಯುತ್ತೆ ಅಂತ ಹೇಳಿದ್ರೆ ಮೀನರಾಶಿ. ಮೀನರಾಶಿಯವರಿಗೂ ಸಹ ವಿವಾಹದ ಯೋಗ ಇರ್ತಕ್ಕಂತಹದ್ದು. ಮೀನರಾಶಿಯವರಿಗೆ ವಿವಾಹದ ಯೋಗ, ಅದರ ಜೊತೆಗೆ ಸಂತಾನದ ಸುವಾರ್ತೆಗಳನ್ನ ಕೇಳತಕ್ಕಂತಹ ಯೋಗ ಫಲವೂ ಸಹ ಇರ್ತಕ್ಕಂತಹದ್ದು. ಜೊತೆಗೆ ಮಕರ ರಾಶಿಯವರಿಗೆ ಆರೋಗ್ಯ ಸುಧಾರಣೆ. ಆರೋಗ್ಯ ಯಾವ್ಯಾವ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ರೆ, ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನದ ಮೇಲೆ, ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದ ಮೇಲೆ ಉಚ್ಚ ಗುರುವಿನ ಪ್ರಭಾವ ಬೀರ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಆರೋಗ್ಯ ಸುಧಾರಣೆಯು. ಅದೇ ರೀತಿಯಾಗಿ ವಿಶೇಷವಾಗಿ ಒಂದು ನಿಮ್ಮ ಜೀವನದಲ್ಲಿ ತುಂಬಾ ದೀರ್ಘಕಾಲದಿಂದ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ರೆ ಅದು ಸಹ ನಿವಾರಣೆ ಆಗ್ತಕ್ಕಂತಹದ್ದು ಆಗತ್ತೆ. ಒಂದಷ್ಟು ಚೆನ್ನಾಗಿರ್ತಕ್ಕಂಥ ಯೋಗ ಫಲಗಳನ್ನ ಅನುಭವಿಸ್ತೀರ. ಸೊ ಹಾಗಾಗಿ ಮದುವೆಗೆ, ಸಂತಾನಕ್ಕೆ, ಆರೋಗ್ಯಕ್ಕೆ. ಅದೇ ರೀತಿಯಾಗಿ ತುಲಾ ರಾಶಿಯವರಿಗೂ ವೃಷಭ ರಾಶಿಯವರಿಗೂ ಆರೋಗ್ಯ ಸುಧಾರಣೆ, ಶುಭ ರೀತಿಯಾದ ಸಂತಾನದ ಭಾಗ್ಯದ ಯೋಗ ಫಲ ಇದೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಜೊತೆಗೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಸಪ್ತಮ ಸ್ಥಾನ ಬಾಧಿತವಾಗಿದ್ರೆ, ಗುರು ಬಲಹೀನನಾಗಿದ್ರೆ ಗುರು ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಗುರುಶಾಂತಿಯ ವಿವರಗಳು ಈ ರೀತಿಯಾಗಿದೆ. ನಿಮ್ ಜನ್ಮ ಜಾತಕದಲ್ಲಿ ಗುರು ಬಲಹೀನನಾಗಿದ್ರೆ, ಅದೇ ರೀತಿಯಾಗಿ 3, 6, 8, 12ನೇ ಮನೆಯಲ್ಲಿ ಸ್ಥಿರವಾಗಿದ್ರೆ ಅದನ್ನ ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ ಅಂತ ಅರ್ಥ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು ಭಾನುವಾರದ ಶುಭ ಅಧಿಕ ಮಾಸದ ಪೌರ್ಣಮಿ ದಿವಸ, ನೆಕ್ಸ್ಟ್ ಡೇನೆ ಗುರು ಬದಲಾವಣೆ ಆಗ್ತಾನೆ. ಗುರು ಬದಲಾವಣೆ ರಾಶಿಯ ಸಂಧಿಯಲ್ಲಿ ನಿಂತಿರುವಂತಹ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ರಾಶಿಯ ಸಂಧಿ ಕಾಲದಲ್ಲಿ ನಿಂತಿರ್ತಾನೆ, ಇನ್ನ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬಿಟ್ಟಿರ್ತಾನೆ, ಇನ್ನೊಂದು ಹೆಜ್ಜೆ ಇಡಬೇಕು. ಅಂಥ ಕಾಲದಲ್ಲಿ ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿ 12 ರಾಶಿಯವರು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಆ ಗುರುಶಾಂತಿಯನ್ನ ಮಾಡಿಸ್ಕೊಂಡು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ
ಒಂದನ್ನ ದೇವರ ಮನೆಯಲ್ಲೂ, ಇನ್ನೊಂದನ್ನ ಒಂದ್ ಸಣ್ಣ ಕವರ್ನಲ್ಲಿ ಹಾಕೊಂಡು ನಿಮ್ಮ ವಾಲೆಟ್ನಲ್ಲೋ, ಪರ್ಸ್ಗಳಲ್ಲೋ, ಬ್ಯಾಗ್ಗಳಲ್ಲೂ ಇಟ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮ್ಮ ಜೊತೆಗೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗುರುರಾಹು ಚಾಂಡಾಲ ಯೋಗ ಇರತಕ್ಕಂಥವರಿಗೆ ಯಮುನಾ ತೀರ್ಥವನ್ನ ಕೊಡ್ತಾ ಇದ್ದೇವೆ. 12 ವರ್ಷಗಳಿಗೆ ಒಮ್ಮೆ ಯಮುನಾ ನದಿಯು ಪುಷ್ಕರವಾಗ್ತದೆ. ಹೇಗೆ ನಾವು ಗಂಗಾ ಪುಷ್ಕರವು ಈಗ ಮೊನ್ನೆ 4 ವರ್ಷಗಳ ಹಿಂದೆ ನೋಡಿದ್ದೇವೆ, ಅದೇ ರೀತಿಯಾಗಿ ತುಲಾರಾಶಿಯಲ್ಲಿ ಆದಂತ ನಮ್ಮ ಕರ್ನಾಟಕದಲ್ಲೇ ಒಂದು ಕಾವೇರಿ ಪುಷ್ಕರವನ್ನು ತುಲಾರಾಶಿಗೆ ಗುರು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ನೋಡ್ತೀವಿ. ಮೀನರಾಶಿಗೆ ಗುರು ಹೋದಾಗ ನರ್ಮದಾ ನದಿಗೆ ಮಾಡುವಂತಹ ಒಂದು ಪುಷ್ಕರ ಆಗುವಂಥದ್ದು. ಹೀಗೆ 12 ವರ್ಷಗಳಿಗೆ ಒಂದೊಂದು ಆಗುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಯಮುನಾ ತೀರ್ಥವನ್ನ ಯಾಗದ ನಂತರದಲ್ಲಿ ನಾವು ವಿತರಣೆಯನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಒಂದು ಯಾಗದ ನಂತರದಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು ಅಲ್ಲೇ ಪ್ರಸಾದವನ್ನು ತಗೊಳ್ಳಿ. ಅದಾದ ನಂತರ ಯಮುನಾ ತೀರ್ಥವನ್ನ ಉಚಿತವಾಗಿ ಚಾಂಡಾಲ ಯೋಗ ಇರುವಂತಹವರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅದನ್ನ ಪುಷ್ಕರ ಸ್ನಾನ ವಿಧಿ ಅಂತಾನೇ ಬರುತ್ತೆ. ಆ ವಿಧಿಯನ್ನ ನಿಮಗೆ ಹೇಳಿಕೊಟ್ಟು ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಆ ನೀರನ್ನ ಇಟ್ಟು ಪೂಜಿಸಿ ಜೂನ್ 15ನೇ ತಾರೀಕಿನ ಒಳಗಾಗಿ ಸ್ನಾನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯದ್ಭುತವಾಗಿರತಕ್ಕಂತಹ ಗುರುರಾಹು ಚಾಂಡಾಲ ಯೋಗಕ್ಕೆ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಗುರು ಮತ್ತು ರಾಹು ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿನಲ್ಲಿ ಇರ್ತಾನೋ ಅವರಿಗೆ ಆ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಯಮುನಾ ನದಿ ಸ್ನಾನ ಮಾಡಬೇಕು. ಆ ಯಮುನಾ ತೀರ್ಥವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ರಾಶಿಯವರು ಪೂಜೆ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ 800 ರೂಪಾಯಿಗಳಿರುತ್ತೆ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. 800 ರೂಪಾಯಿನಲ್ಲಿ ನಿಮಗೆ ಪೂಜೆ, ಅದಾದ ನಂತರ ಸಂಕಲ್ಪ, ಅದಾದ ನಂತರ ಬೃಹಸ್ಪತಿ ಕವಚ, ಅಕ್ಷತ ಪ್ರಸಾದ ಎಲ್ಲವೂ ಸಹ ಸೇರಿ ಅಲ್ಲಿ ಪೂಜೆ ವಿಶೇಷವಾಗಿ ನಾವು ನವಗ್ರಹ ಆರಾಧನೆಯ ಮುಖಾಂತರವಾಗಿ ನವಗ್ರಹ ಪೂಜೆಯನ್ನ ಮಾಡಿ ಮೃತ್ಯುಂಜಯ ಹೋಮ ಯಾರಿಗೆ, ಯಾಕಂದ್ರೆ ಇಲ್ಲಿ ಗುರುವಿನಿಂದ ಅಪಮೃತ್ಯು ದೋಷಗಳೆಲ್ಲ ಬರುತ್ತೆ. ಆ ಒಂದು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ಮಾಡಿ ಗುರುವಿಗೆ ವಿಶೇಷವಾದಂತಹ ಆಹುತಿಗಳನ್ನ ಕೊಡ್ತಕ್ಕಂತಹದ್ದು. ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ನಿಮ್ಮ ತನು ಮನ ಧನ 3 ಅರ್ಪಿಸಿ ಸೇವೆಯನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಆ ಯಾಗದ ಶುಲ್ಕ ಒಬ್ಬರಿಗೆ 800 ರೂಪಾಯಿ ಆಗಿರುತ್ತೆ. ಆದರೆ ಯಮುನಾ ತೀರ್ಥಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ಹಾಗಾಗಿ ಅಯ್ಯೋ ಯಾಗಕ್ಕೆ ಹೋದ್ರೆ ನಾವು ದುಡ್ಡು ಕಟ್ಟಲೇಬೇಕು ಅಂತೇನಿಲ್ಲ. ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಇಲ್ಲದೆ ಇರೋರು ಬಂದು ಸೇವೆ ಆದ್ರೂ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದಲ್ಲೇ ಆಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಬಂದು ತಾವೆಲ್ಲರೂ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಶುಭವಾಗ್ಲಿ. ಇದಾಗಿತ್ತು ಗುರುಬಲದಿಂದ ಯಾವ್ಯಾವ ರಾಶಿಗಳಿಗೆ ವಿವಾಹ ಭಾಗ್ಯ ಯೋಗ, ಸಂತಾನ ಭಾಗ್ಯ ಯೋಗ ಮತ್ತು ಆರೋಗ್ಯ ಭಾಗ್ಯ ಯೋಗ ಇದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.